ಮತ್ತು ಸುರೇಶ್ ಬಾಬುರವರು ಮೂವರು ಮನಸ್ಸು ಮಾಡಿದರೆ 100ಕ್ಕೆ 100 ಎಷ್ಟೇ ಆಗುತ್ತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ ಅನ್ನುವಂಥದ್ದು. ಅದನ್ನು ಮಾಡೇ ಮಾಡ್ತಾರೆ. ಅದಾದರೆ ಮುಂದಿನ CM ಕುಮಾರಸ್ವಾಮಿನೇ ಆಗ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಇದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇವತ್ತು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಆ ರೀತಿಯಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಲಗೈಯಲ್ಲಿ ಮಾಡಿದ ಸೇವೆ ಎಡಗೈಗೆ ಗೊತ್ತಾಗದ ಹಾಗೆ, ಎಡಗೈಯಲ್ಲಿ ಮಾಡಿದ ಸೇವೆ ಬಲಗೈಗೆ ಗೊತ್ತಾಗದ ಹಾಗೆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು. ನಿಜವಾಗಲೂ ಕುವೆಂಪು ಅವರೊಂದು ಮಾತನ್ನು ಹೇಳ್ತಿದ್ರು. ಸುರೇಶ್ ಬಾಬು ಅವರನ್ನ ಕುರಿತು ಅವರು ಕುಮಾರಣ್ಣನ ಮೇಲೆ ಇಟ್ಕೊಂಡಂಥ ನಂಬಿಕೆಯನ್ನ ಈ ಒಂದು 4 ಲೈನಲ್ಲಿ ಹೇಳ್ತಾರೆ. ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆನು ಗುರುವೆಯನ್ನ ಅಂತರಾತ್ಮ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಓ ಗುರುವೆಯನ್ನ ಅಂತರಾತ್ಮ ಅಂತ ಆ ಒಂದು ವಾಕ್ಯವನ್ನ ಸುರೇಶ್ ಬಾಬು ಅವರು ಮತ್ತು ಕುಮಾರಣ್ಣನವರಿಗೆ ಕುವೆಂಪು ಅವತ್ತು ಬರೆದಿದ್ರು ಅನ್ನುವಂಥ ಭಾಸ ನನಗೆ ಆಗ್ತಾ ಇದೆ ಅನ್ನುವಂಥದ್ದು. ಅವರು ಮಾಡಿದಂಥ ಕಾರ್ಯಗಳು ಅನ್ನ ಅರಿವು ಆಶ್ರಯವನ್ನ ಜನಮುಖಿಯಾಗಿ ಗೊಳಿಸುವಂಥ ಮಠಗಳು ಮಾಡುವಂಥ ಕೆಲಸವನ್ನ ಸುರೇಶ್ ಬಾಬು ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ರೈತ ನಾಯಕರಾಗಿ ಕುಮಾರಣ್ಣನವರ ಮತ್ತೊಬ್ಬರು ತತ್ವದ ಉತ್ತರಾಧಿಕಾರಿಯಾಗಿ ನಾವು ಸುರೇಶ್ ಬಾಬಣ್ಣನವರನ್ನ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಅದಕ್ಕೆ ಅವರನ್ನ ಕುಮಾರಣ್ಣನವರು ನಿಜವಾಗ್ಲೂ ಒಂದು ವಿಶೇಷ ಅಂದರೆ ಜನತಾ ದಳದ ಮತ್ತು ವಿಶೇಷವಾದ ನಾಯಕರನ್ನಾಗಿ ಮಾಡಿರುವಂಥದ್ದು ಇದೆಯಲ್ಲ, ಶಾಸಕಾಂಗದ ನಾಯಕರನ್ನಾಗಿ ನಿಜವಾಗ್ಲೂ ಅದು ಒಂದು ತತ್ವಗಳನ್ನ ಮೈಗೂಡಿಸಿಕೊಂಡು ಇವ ನಮ್ಮವನೆಂಬ ತತ್ವದ ಅಡಿಯಲ್ಲಿ ಸಮಾಜ ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದೊಂದು ಆಡಳಿತ ಇದೆಯಲ್ಲ, ತಾಲೂಕು ಶಾಸಕರು ಎಷ್ಟು ಅದ್ಭುತವಾಗಿ DC ಅವರನ್ನ AC ಅವರನ್ನ ತಹಸೀಲ್ದಾರ್ ಅವರನ್ನ ಒಟ್ಟಿಗೆ ಇಟ್ಕೊಂಡು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗವನ್ನ ಒಬ್ಬರು ಶಾಸಕರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಚಿಕ್ಕನಾಗ್ನಳ್ಳಿ ಶಾಸಕರನ್ನ ನೋಡಿ ಬೇರೆಯವರಿಗೆ ಮಾದರಿ ಆಗಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ಸಮಯ ಆಗಿರೋದ್ರಿಂದ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ, ಹಾಡುವಂಥ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಮಠದ ವತಿಯಿಂದ ಸಮಾಜದ ವತಿಯಿಂದ ಸುರೇಶ್ ಬಾಬಣ್ಣನವರಿಗೂ ನಮ್ಮ ಮಾಜಿ CM ಕೇಂದ್ರ ಸಚಿವರಿಗೆ ಕುಮಾರಸ್ವಾಮಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಶರಣು ಶರಣ.